ನಾಳೆ ತುಂಗಭದ್ರಾ ಡ್ಯಾಂನಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಆಗುತ್ತೆ. ಗೇಟ್ ಯಾವ ರೀತಿ ಸಮಸ್ಯೆ ಆಗಿತ್ತು ಅವಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ವೀಕ್ಷಕರೇ ನಿರಂತರವಾಗಿ ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಗೇಟ್ ಕಟ್ ಆಗಿದ್ದರಿಂದ ಇಲ್ಲಿವರೆಗೂ ವರದಿಯನ್ನ ಬಿತ್ತರಿಸಿ ಸರ್ಕಾರದ ಕಣ್ತೆರೆಸೋ ಕೆಲಸ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರೈತರ ನಿರಂತರ ಹೋರಾಟಕ್ಕೆ ಧ್ವನಿಯಾಗಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಖುಷಿಯ ವಿಚಾರ, ಸಮಾಧಾನದ ವಿಚಾರ ಏನಂತಂದ್ರೆ ನಾಳೆ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ಏನೋ ಆಗತ್ತೆ. ಆಗ್ಲಿ ಬಹಳ ಒಳ್ಳೆಯ ವಿಚಾರ, ನಮ್ಮ ಉದ್ದೇಶ ಆಶಯ ಕೂಡ ಅದೇ ಆಗಿತ್ತು. ಇನ್ನೊಂದು ವಿಚಾರ ಏನಂದ್ರೆ ಅಟ್ ದ ಸೇಮ್ ಟೈಮ್ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ನವಲಿ ಜಲಾಶಯ ನಿರ್ಮಾಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಇದೇ ರೀತಿಯ ಮನಸ್ಸನ್ನ ಮಾಡ್ತಾರಾ ಅನ್ನೋದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ವರದಿ ನೋಡ್ಕೊಂಡ್ ಬನ್ನಿ. ಇನ್ನೂ ಹಲವು ವಿಚಾರಗಳ ಬಗ್ಗೆ ಹೇಳಿಕಿದೆ, ಆಮೇಲೆ ನೀವು ಮಾತಾಡಬೇಕು. ವರದಿ ತುಂಗಭದ್ರಾ ಜಲಾಶಯ ಇದು ಕರ್ನಾಟಕದ ಅತಿದೊಡ್ಡ ಜಲಾಶಯ ಅನ್ನೋ ಖ್ಯಾತಿಗೂ ಪಾತ್ರವಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿಯಾಗಿದ್ದ ಟಿಬಿ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ 2024ರ ಆಗಸ್ಟ್ 10ರಂದು ಕಟ್ಟಾಗಿತ್ತು. ಅಂದಿನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದೀಗ ಡ್ಯಾಂನ ದುರಸ್ತಿ ಕಾರ್ಯ ಸಂಪೂರ್ಣ ಮುಗಿದಿದ್ದು ನಾಳೆ ಕೊಪ್ಪಳದ ಮುನಿರಾಬಾದ್ನಲ್ಲಿ ಹೊಸ ಕ್ರಸ್ಟ್ ಗೇಟ್ ಲೋಕಾರ್ಪಣೆ ಕಾರ್ಯ ಅದ್ದೂರಿಯಾಗಿ ನೆರವೇರಲಿದೆ. ನಾಳೆ ಟಿಬಿ ಡ್ಯಾಂನ ಹೊಸ ಕ್ರಸ್ಟ್ ಗೇಟ್ ಲೋಕಾರ್ಪಣೆ. 3 ರಾಜ್ಯಗಳ ಸಿಎಂಗಳು ಭಾಗಿ, ಅದ್ದೂರಿ ಕಾರ್ಯಕ್ರಮ. ಹೌದು, ರೈತರ ಬದುಕಿಗೆ ಆಸರಿಯಾಗಿದ್ದ ಟಿಬಿ ಡ್ಯಾಂನಲ್ಲಿ ತಾಂತ್ರಿಕ ದೋಷದಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಪೋಲಾಗಿತ್ತು. ಆ ದಿನದಿಂದಲೇ ರಿಪಬ್ಲಿಕ್ ಕನ್ನಡ ಈ ವಿಷಯವನ್ನ ಕೇವಲ ಸುದ್ದಿಯಾಗಿ ಮಾತ್ರ ನೋಡಲಿಲ್ಲ, ರೈತರ ನೋವಿಗೆ ನಿಜ ಧ್ವನಿಯಾಗಿತ್ತು. ತುಂಗಭದ್ರಾ ಉಳಿಸಿ ಎಂಬ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದ ರಿಪಬ್ಲಿಕ್ ಕನ್ನಡ ರಾಜ್ಯ ಸರ್ಕಾರದ ಕಣ್ಣು ತೆರೆಸುವ ಕೆಲಸ ಮಾಡಿತ್ತು. ರಾಜ್ಯ ಸರ್ಕಾರವೇನು ಸುಮಾರು 57.8 ಕೋಟಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ಗಳ ಆಧುನೀಕರಣ ಮಾಡಿತ್ತು. 2026ರ ಏಪ್ರಿಲ್ 15ರಂದು ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿ ಹಳೆಯ ಚೈನ್ ಸಿಸ್ಟಮ್ ಹಾಗೆ ಉಳಿಸಿಕೊಂಡಿತ್ತು. ಈ ಬಗ್ಗೆಯೂ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಹೋಗಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿತ್ತು. ರಿಪಬ್ಲಿಕ್ ಕನ್ನಡದ ಗ್ರೌಂಡ್ ರಿಪೋರ್ಟ್ ಬೆನ್ನಲ್ಲೇ ಅಂದಿನ ಜಲಸಂಪನ್ಮೂಲ ಸಚಿವರಾಗಿದ್ದ ಡಿಕೆ ಶಿವಕುಮಾರ್ ಟಿಬಿ ಡ್ಯಾಂಗೆ ಭೇಟಿ ಕೊಟ್ಟರು. ಹೊಸ ಚೈನ್ ಅಳವಡಿಕೆಯ ಭರವಸೆಯನ್ನ ಕೊಟ್ಟರು. ಅಂದು ಡಿಕೆ ಶಿವಕುಮಾರ್ ಅವರು ಹೇಳಿದಂತೆ ಜೂನ್ 19ರಂದು ಹೊಸ ಚೈನ್ ಅಳವಡಿಕೆ ಪೂರ್ಣವಾಗಿದ್ದು ನಾಳೆ ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆಗೆ ಸಕಲ ಸಿದ್ಧತೆ ನಡೆದಿದೆ. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾಗವಹಿಸಲಿದ್ದಾರೆ. ರಾಜ್ಯದ ಸಚಿವರು, ಶಾಸಕರು, ಹಿರಿಯ ಅಧಿಕಾರಿಗಳು, ರೈತ ಮುಖಂಡರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ರಿಪಬ್ಲಿಕ್ ಕನ್ನಡ ಬಹಳ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಯಾಕಂದ್ರೆ 1 ವಾರ ಸತತವಾಗಿ ಇದರೊಂದು ಅಭಿಯಾನವನ್ನು ಮಾಡಿ ಡ್ಯಾಮಿನ ಬಗ್ಗೆ, ಡ್ಯಾಮ್ ಆಗು ಹೋಗುವ ಬಗ್ಗೆ, ಡ್ಯಾಮಿನ ಕೆಳಭಾಗದಾಗಿರುವಂತಹ ರೈತರ ಬಗ್ಗೆ ಎಲ್ಲವೂ ಸವಿಸ್ತಾರವಾಗಿ ಕೆಲವೊಂದಿಷ್ಟು ಪ್ರಮುಖವಾದಂತಹ ಪಾಯಿಂಟ್ ಅನ್ನು ಮತ್ತು ಸರ್ಕಾರಕ್ಕೆ ಸಹಕಾರಿಯಾಗುವಂತಹ ವಿಚಾರಗಳನ್ನು ಬಿತ್ತರಿಸಿದರು ಮತ್ತು ರೈತರಿಗೆ ಅನುಕೂಲ ಆಗುವ ರೀತಿಯೊಳಗೂ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ರೈತರ ಪರ ನಿಂತು ನಿರಂತರವಾಗಿ ವರದಿ ಮಾಡಿದ್ದ ರಿಪಬ್ಲಿಕ್ ಕನ್ನಡಕ್ಕೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮುನ್ನಿಕೇರಿಯವರು ಧನ್ಯವಾದ ತಿಳಿಸಿದ್ರು. ರಿಪಬ್ಲಿಕ್ ಕನ್ನಡ ವಾಹಿನಿ, ನಾನು ಸಹ ಇದು ಗೇಟ್ ಇದಾದಾಗ ನಾನು ಇಲ್ಲಿ ಜಿಲ್ಲಾಧಿಕಾರಿ ಅಂತ ಇಲ್ಲದೆ ಇದ್ರೂ ಸಹ ನಾನು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ನೋಡಿದ್ದೀನಿ ತುಂಬಾ ಅತ್ಯುತ್ತಮವಾಗಿ ಆ ಗೇಟ್ ಯಾವಾಗ ತೊಂದರೆ ಆಯ್ತು ಆ ಗೇಟ್ ಇಂದ ಮತ್ತೆ ಇಲ್ಲಿವರೆಗೂ ಅವರು ಸತತವಾಗಿ ತಮ್ಮ ಚಾನೆಲ್ಗಳಲ್ಲಿ ಇದನ್ನ ಬಿತ್ತರಣೆ ಮಾಡ್ತಾ ಇದ್ದಾರೆ. ಸೊ ಅದ್ಭುತವಾದ ಕೆಲಸವನ್ನ ಮಾಡಿದ್ದಾರೆ. ಅವರ ಒಂದು ಸಾಮಾಜಿಕ ಕಳಕಳಿಗೆ ನಾನು ಅಭಿನಂದಿಸುತ್ತೇನೆ. ಮಾಜಿ ಸಚಿವ ತಂಗಡಗಿ ವಿಜಯನಗರ ಜಿಲ್ಲಾಧಿಕಾರಿ ಮಾತ್ರವಲ್ಲ, ರೈತರು ಸಹ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳಿದ್ರು. ಟೆಂಡರ್ ಅವ್ರಿಗೆ ಕೊಟ್ಟಾರ, ಇವ್ರಿಗೆ ಕೊಟ್ಟಾರ, ದುಡ್ಡಿಲ್ಲ, ಏನೋ ಒಂದು ಸಮಸ್ಯೆ ಹೇಳಿ ಅದು ಆಮೆಗತಿಯಲ್ಲಿ ಸಾಕ್ತಿತ್ತು. ಅದನ್ನ ಇವರು ಎಚ್ಚೆತ್ತು, ಆರ್ ಕನ್ನಡದವ್ರು ಎಚ್ಚೆತ್ತು, ಇಲ್ಲ ನೀವು ಹೀಗ್ ಮಾಡಬಾರ್ದಂತೇಳಿ ರಾಜ್ಯ ಸರ್ಕಾರಕ್ಕೆ ಮಾತಿನ ಚಾಟಿ ಏಟಿಂದ
ಮಾತಿನಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಮತ್ತೆ ಚುರುಕುಗೊಳಿಸಿದ್ರು ಕೆಲಸನ. ಚುರುಕುಗೊಳಿಸಿ ಈ ದಿನ 33 ಕ್ರಸ್ಟ್ ಗೇಟ್ಗಳು ಅಳವಡಿಕೆಯಾಗಿದೆ. ಅದ್ರ ಜೊತೆಗೆ ಹೊಸ ಚೈನ್ ಅಳವಡಿಕೆ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಬಹಳ ಸಂತೋಷವಾಗಿದೆ. ಆರ್ ಕನ್ನಡದವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ ಅಂತ ನಾನು ಹೇಳ್ತೇನೆ. ಇವತ್ತು ನಾನು ಡೈರೆಕ್ಟ್ ಹೋಗಿ ನಾನು ಸಿಎಂ ಕಾಣಕ್ಕೆ ನನಗೆ ಅವಕಾಶ ಕೊಡಲ್ಲ. ಆದರೆ ಇವತ್ತು ನೀವು ಮಾಧ್ಯಮದಲ್ಲಿ ಏನಿದಿರಲ್ಲ, ನಿಮ್ಮ ರಿಪಬ್ಲಿಕ್ನವರು ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ನಾವು ಸುಮ್ಮನಿದ್ರು ಕೂಡ ನಿಮ್ಗೆ ಮಧ್ಯ ಇರ್ತಕ್ಕಂಥ ನಿಮ್ಮ ರಿಪೋರ್ಟ್ ನಮ್ಮನ್ನು ಸುಮ್ಮನೆ ಬಿಡಕ್ ಕೊಟ್ಟಿಲ್ಲ. ಯಾವ ವಿಷಯದಲ್ಲಿ? ಈ ಟಿಬಿ ಡ್ಯಾಮ್ ವಿಷಯದಲ್ಲಿ. ತುಂಗಭದ್ರಾ ಆಯ್ತು, ನವಳಿ ಡ್ಯಾಂ ನಿರ್ಮಾಣ ಯಾವಾಗ? ಹೌದು, ಕೊಟ್ಟ ಮಾತಿನಂತೆಯೇ ಸಿಎಂ ಡಿಕೆ ಶಿವಕುಮಾರ್ ತುಂಗಭದ್ರಾ ಜಲಾಶಯಕ್ಕೆ ಹೊಸ ರೂಪ ಕೊಟ್ಟಿದ್ದಾರೆ. ಇದೇ ವೇಳೆ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ನವಳಿ ಜಲಾಶಯದ ನಿರ್ಮಾಣ ಯಾವಾಗ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಟಿಬಿ ಡ್ಯಾಂಗೆ ತೋರಿದ ಇಚ್ಛಾಶಕ್ತಿಯನ್ನೇ ಸಿಎಂ ಶಿವಕುಮಾರ್ ನವಲಿಗೂ ತೋರ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ.